ರಾಜೇಶ್ ಅವರಿಗೆ ನನ್ನ ಹೃದಯಪೂರ್ವಕವಾದ ವಂದನೆ. ಹಾಗೆ ಪಾಸ್ಟರ್ ಜಾನ್ ಚಾರ್ಲಸ್ ಅವರಿಗೂ, ಪಾಸ್ಟರ್ ಇಮಾನುವೆಲ್ ಅವರಿಗೂ, ಹಾಗೆ ಬ್ರದರ್ ಪೀಟರ್, ಸಹೋದರಿ ಮೇರಿ ಅವರಿಗೂ, ಬಂದಿರುವಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಹಾಗೆ ಜೂನಿಯರ್ ಅರಲ ಡಿಸೋಸ ಆ ಮಗುವಿನ ಬರ್ತ್ಡೇ ಟೈಮ್ನಲ್ಲಿ ನಮ್ಮನ್ನು ಕರೆದು ಒಂದು ಮಾತಾಡೋದು ಕೊಟ್ಟ ಅವಕಾಶಕ್ಕಾಗಿ ನಾನು ಕರ್ತನನ್ನು ಕೊಂಡಾಡ್ತೀನಿ. ನಾವು ಮದುವೆ ಆಗೋದು ದೊಡ್ಡದಲ್ಲ, ಮದುವೆ ಯಾಕೆ ಆಗಬೇಕು ಅದು ನಮಗೆ ಗೊತ್ತಿರಬೇಕು. ಮದುವೆ ಆದರೆ ಮಕ್ಕಳಾಗುತ್ತದೆ. ಆ ಮಕ್ಕಳು ಯಾಕೆ ತಿಳಿದಿರಬೇಕು. ಮಕ್ಕಳಿಗೆ ನಾವು ಉಪದೇಶವನ್ನು ಮಾಡಬೇಕು. ಯಾವುದು ನಮ್ಮ ಒಳಗಡೆ ತಕ್ಕೊಳ್ತೀವೋ ಅದು ಫಲ ಕೊಡುತ್ತದೆ. ಸೊ ನಾವು ನಮಗೆ ಕೊಟ್ಟಂಥ ಮಗುವಿಗೆ ಬಹಳ ಪ್ರಾಮುಖ್ಯ ಉಪದೇಶ. ಎಬೇಸರು ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಉಪದೇಶ ಮಾಡಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾಗಿ ಉಪದೇಶ ಮಾಡಬೇಕು. ಆದಿಕಾಂಡ 18ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಸಹ ದೇವರು ಅಬ್ರಹಾಮನನ್ನು ಆರಿಸಿಕೊಂಡಿದ್ದ ಒಂದು ಉದ್ದೇಶ, ತನ್ನ ಪುತ್ರ ಪೌತ್ರರಿಗೆ ಅವನು ನೀತಿ ನ್ಯಾಯಗಳನ್ನು ಬೋಧಿಸ್ತಾನೆಂಬುದಾಗಿ ಆರಿಸಿಕೊಂಡರು. ದೇವರು ಸ್ವಾಸ್ಥ್ಯ ಬಹುಮಾನ ಕೊಡುತ್ತಾರೆ. ಅದು ದೇವರ ವರವಾದ ಸಂತಾನವಾಗಿ ಬೆಳೆಯಬೇಕು. ದೇವರ ವರವಾದ ಸಂತಾನವಾಗಿ ಬೆಳೆಯಬೇಕೆಂಬುದಾಗಿದ್ದರೆ ಅದಕ್ಕೆ ಉಪದೇಶ ಮಾಡಬೇಕು. ಮಕ್ಕಳಿಗೆ ಬರ್ತ್ಡೇ ಮಾಡೋದು ದೊಡ್ಡದಲ್ಲ, ಉಪದೇಶ ಮಾಡೋದು ಭಾಳ ಪ್ರಾಮುಖ್ಯ. ಹಾಗಾದರೆ ತಂದೆ ತಾಯಿ ಸಹ, ಅಜ್ಜ ಅಜ್ಜಿ ಸಹ ಸತ್ಯವೇದ ತಿಳಿದಿರಬೇಕು, ಓದಬೇಕು. ಓದಿದಾಗ ಮಾತ್ರ ನಮಗೆ ಗೊತ್ತಾಗುತ್ತದೆ. ಆವಾಗ ಮಾತ್ರ ಮಕ್ಕಳಿಗೆ ಟೀಚ್ ಮಾಡುತ್ತೀವಿ. ಮೋಶೆಯ ವಿಷಯದಲ್ಲಿ ಕಾಣುವಾಗ ನೀವು ನಂಬ್ತಿರೋ ಇಲ್ವೋ, ಯಾಕೋಬೆತ್ತಲ ಹೊಟ್ಟೆಯಲ್ಲಿ ಇರುವಾಗ ಮೋಶೆ ಖಂಡಿತವಾಗಿ ಭಕ್ತಿಯ ವಿಷಯದಲ್ಲಿ ಕಲಿತಿರ್ತಾನೆ. ಅವನು ಹುಟ್ಟಿದ ನಂತರ 3 ತಿಂಗಳ ಕಾಲ ಮೋಶೆ ತಂದೆ ತಾಯಿ ಜೊತೆಯಲ್ಲಿ ಇದ್ದನು. ಅನಂತರ ಅವನನ್ನು ನೈಲ್ ನದಿಯಲ್ಲಿ ಬಿಟ್ಟರು. ಆದರೆ ದೇವರ ಮಹಾಕೃಪೆ ದಯೆ ನೈಲ್ ನದಿಯಿಂದ ತೆಗೆಯಲ್ಪಟ್ಟು ಅವನು ದೊಡ್ಡವನಾಗುವ ತನಕ ಸ್ವಂತ ತಾಯಿ ಹಾಲು ಕೊಟ್ಟು ಸಾಕುವಾಗ ಎಬ್ರಿಯ ದೇವರ ವಿಷಯದಲ್ಲಿ ಮಾತಾಡಿರ್ತಾರೆ. ಅನಂತರ ದೊಡ್ಡವನಾದ ಮೇಲೆ ಫರೋಹನ ಕುಮಾರತಿಯ ಮಗನೆನಿಸಿಕೊಳ್ಳುವುದಕ್ಕಾಗಿ ಒಪ್ಪಿಸಿಕೊಡ್ತಾರೆ. ಸೊ ಆ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಅವನು ಕಲಿತನು. 40 ವಯಸ್ಸು ತನಕ ಅಲ್ಲಿ ಐಗುಪ್ತ ದೇಶದಲ್ಲಿ ಎಲ್ಲ ಶಾಸ್ತ್ರವನ್ನು ಕಲಿತನು. ಅನಂತರ ಮಿದ್ಯಾನ್ ದೇಶದಲ್ಲಿ 80 ವಯಸ್ಸು ತನಕ ಕುರಿ ಮೇಯಿಸ್ತಾ ದೇವರನ್ನು ಕಲಿತನು. 80ರಿಂದ 120 ತನಕ ದೇವರ ಸನ್ನದಿಯಲ್ಲಿ ಇನ್ನೂ ಬಹಳವಾಗಿ ಕಲಿತನು. ಕಲಿಯುವುದಿಗೆ ಎಂಡೇ ಇಲ್ಲ. ಬೇರೆ ನಾವು ಮಕ್ಕಳಿಗೆ ಕಳಿಸ್ಕೊಟ್ರೆ ಅವರು ಯಾರಾಗಬೇಕು ಅವರಾಗ್ತಾರೆ. ಅದರಿಂದ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 40 ಮತ್ತು 52ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಜೂನಿಯರ್ ಅರಿಲ್ಲ ಡಿಸೋಸ ಆಕೆ ಯಾರಾಗಬೇಕು ಅವರಾಗಿ ಆಗುವುದಿಗೆ ದಯಮಾಡಿ ತಂದೆ ತಾಯಿ ಸಹಾಯ ಮಾಡಬೇಕು, ಉಪದೇಶವನ್ನು ಮಾಡಬೇಕು. ಆ ಮಗುವನ್ನು ಲೂಕ 2:40 ಬರೆಯಲ್ಪಟ್ಟ ಪ್ರಕಾರ, 52ರಲ್ಲಿ ಬರೆಯಲ್ಪಟ್ಟ ಪ್ರಕಾರ ಒಂದು ಮಾತು ಓದ್ತೀನಿ. ನಮ್ಮ 40ನೇ ವಾಕ್ಯ.
ಬಲಗೊಂಡು ಮೀನ್ಸ್ ಆತ್ಮದಲ್ಲಿ ಬಲಗೊಂಡು, ಟ್ರಾನ್ಸ್ಲೇಷನ್ ಅದು ಓನ್ಲಿ ಬಲಗೊಂಡು ಆತ್ಮದಲ್ಲಿ ಬಲಗೊಳ್ಳಬೇಕು. ಆತ್ಮ ಬಹಳ ಪ್ರಾಮುಖ್ಯ. ಆತ್ಮೀಯ ವಿಷಯದಲ್ಲಿ ನಾವು ಬೆಳೆಯೋರಾಗಬೇಕೆಂಬುದಾಗಿದ್ದರೆ ದೇವರ ಉಪದೇಶವನ್ನು ಕೇಳಬೇಕು. ಆಮೇಲೆ 52 ಜ್ಞಾನ ದೇಹ ಬಲ ವೃದ್ಧಿಯಾಗ್ತಾ ಬಂದರು ಮತ್ತು ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಹಾಗೆ ಬ್ರದರ್ ಪೀಟರ್ ಮೇರಿ ಅವರು ಕೊಟ್ಟಂಥ ಜೂನಿಯರ್ ಅವರಿಗೆ ದೇವರು ಈ ಮಗುವನ್ನು ಹಾಗೆ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆಯೊಂದಿಗೆ ಆಶೀರ್ವದಿಸ್ತಾ ನನ್ನ 2 ಮಾತನ್ನು ಮುಗಿಸಿದ್ದೀನಿ. ಗಾಡ್ ಬ್ಲೆಸ್ ಯು. ಆಮೆನ್.